ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಒಂದು ಮಾತು ಹೇಳ್ತೀನಿ ಕೇಳಿ. 2026 ಇದೆಯಲ್ಲ, ಇದು ನಿಮ್ಮ ಪಾಲಿಗೆ ಸುಮ್ಮನೆ ಇನ್ನೊಂದು ವರ್ಷ ಅಲ್ಲ. ಇದೊಂದು ಕಂಪ್ಲೀಟ್ ರೀಸೆಟ್ ಬಟನ್ ಇದ್ದ ಹಾಗೆ. ಇಲ್ಲಿವರೆಗೂ ಪಟ್ಟ ಕಷ್ಟ, ಹೋರಾಟ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟು ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಈ ದೊಡ್ಡ ಬದಲಾವಣೆ ಹೇಗಿರಲಿಲ್ಲದೆ ಅಂತ ಈಗ ನೋಡೋಣ. ನೋಡಿ, ಈ ಒಂದು ಲೈನ್ ಇದೆಯಲ್ಲ, ಇದು ಈ ವರ್ಷದ ಪೂರ್ತಿ ಶಕ್ತಿಯನ್ನ ಹಿಡಿದಿಟ್ಟಿದೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಆ ಹೋರಾಟದ ಮೋಡ್ನಲ್ಲಿ ಇದ್ರಿ ಅಲ್ವಾ, ಅದರಿಂದ ಹೊರಗೆ ಬಂದು ಹೊಸ ಅವಕಾಶಗಳನ್ನ ಎರಡೂ ಕೈಯಿಂದ ಸ್ವಾಗತ ಮಾಡೋ ಟೈಮ್ ಇದು. ಇದು ಬರೀ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಅಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸೋ ಒಂದು ಹೊಸ ಶಕೆ ಶುರುವಾಗ್ತಿದೆ. ಸರಿ, ಹಾಗಾದ್ರೆ ಈ 2026ರ ನಿಮ್ಮ ಜರ್ನಿ ಹೇಗಿರುತ್ತೆ? ಇದನ್ನ ನಾವು ಒಂದು 5 ಮುಖ್ಯವಾದ ಹಂತಗಳಾಗಿ ನೋಡೋಣ. ಮೊದಲನೇದು, ನಿಮ್ಮ ಮೇಲಿದ್ದ ಒಂದು ದೊಡ್ಡ ಭಾರ ಇಳಿಯುತ್ತೆ. ಎರಡನೇದು, ಅದ್ಭುತವಾದ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಮೂರನೇದು, ನಿಮ್ಮ ಮನಸ್ಸಿನಲ್ಲೇ ಒಂದು ದೊಡ್ಡ ಹೋರಾಟ ನಡೆಯುತ್ತೆ. ನಾಲ್ಕನೇದು, ಆಗಸ್ಟ್ ತಿಂಗಳು ಒಂದು ಟರ್ನಿಂಗ್ ಪಾಯಿಂಟ್ ಆಡ್ಲಿದೆ. ಹಾಗೆ ಕೊನೆಯದಾಗಿ, ಈ ಎಲ್ಲದರ ನಂತರ ನಿಮ್ಮದೇ ಒಂದು ಹೊಸ ವರ್ಷನ್, ಒಂದು ಹೊಸ ಅವತಾರ ಸಿದ್ಧವಾಗಲಿದೆ. ಸರಿ, ಮೊದಲನೇ ಹಂತದ ಬಗ್ಗೆ ಮಾತಾಡೋಣ. ವರ್ಷ ಶುರುವಾದ ತಕ್ಷಣನೇ ನಿಮ್ಗೊಂದು ದೊಡ್ಡ ಭಾವನಾತ್ಮಕ ಬದಲಾವಣೆ ಆಗೋದನ್ನು ನೀವು ಗಮನಿಸ್ತೀರಾ. ಅಂದ್ರೆ ಇಷ್ಟು ದಿನ ನಿಮ್ಮ ಹೆಗಲ ಮೇಲೆ ಇದ್ದಂತಹ ಒಂದು ಪ್ರೆಷರ್, ಒಂದು ಭಾರ, ಅದು ಥಟ್ ಅಂತ ಇಳಿದು ಹೋದ ಹಾಗೆ ಆಗುತ್ತೆ. ಕಳೆದ ಕೆಲವು ವರ್ಷಗಳನ್ನೇ ನೆನಪಿಸ್ಕೊಳ್ಳಿ. ಬೆನ್ನೆ ಮೇಲೆ ಒಂದು ದೊಡ್ಡ ಕಲ್ಲಿನ ಮೂಟೆ ಹೊತ್ಕೊಂಡು ನಡೀತಿದ್ದೀನಿ ಅನ್ನೋ ಫೀಲಿಂಗ್ ಇತ್ತಲ್ವಾ? ಪ್ರತಿಯೊಂದು ಹೆಜ್ಜೆಗೂ ಕಷ್ಟ, ಏನೇ ಮಾಡೋಕ್ಕೋದ್ರೂ ಅಡೆತಡೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಶನಿ ಮಹಾತ್ಮ. ಆದ್ರೆ 2026 ಶುರುವಾದ ತಕ್ಷಣನೇ ಆ ಭಾರವನ್ನ ಕೆಳಗಿಟ್ಟು ಅಬ್ಬಾ ಅಂತ ಒಂದು ದೀರ್ಘವಾದ ಉಸಿರು ತಗೊಂಡ ಹಾಗೆ ಅನ್ಸುತ್ತೆ. ಆ ಒಂದು ನಿರಾಳತೆ ನಿಮ್ಗೆ ಸಿಗಲಿದೆ. ಈ ರಿಲ್ಯಾಕ್ಸೇಷನ್ಗೆ ಕಾರಣ ಏನು ಗೊತ್ತಾ? ಶನಿಯ ಸ್ಥಾನ ಬದಲಾವಣೆ. ಶನಿ ನಿಮ್ಮ 5ನೇ ಮನೆಗೆ ಬರ್ತಿದ್ದಾನೆ. ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ, ಟ್ಯಾಲೆಂಟ್ ಮತ್ತೆ ಖುಷಿ ಇರೋ ಜಾಗಕ್ಕೆ. ಈಗ ಇದನ್ ಕೇಳಿ ಅಯ್ಯೋ ಶನಿ ಬಂದ್ರೆ ಕಷ್ಟ ಅಂತ ಅನ್ಕೋಬೇಡಿ. ಇಲ್ಲಿ ಶನಿ ಒಂದು ಹೊರೆ ಅಲ್ಲ, ಬದಲಾಗಿ ಒಬ್ಬ ಸ್ಟ್ರಿಕ್ಟ್ ಟೀಚರ್ ಇದ್ದ ಹಾಗೆ. ನಿಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನು ಸುಮ್ಮನೆ ವೇಸ್ಟ್ ಮಾಡಬೇಡಿ. ಅದನ್ನ ಸೀರಿಯಸ್ ಆಗಿ ತಗೊಂಡು ಅದರಿಂದ ಶಾಶ್ವತವಾದದ್ದನ್ನೇನಾದ್ರೂ ಕಟ್ಟಿ ಅಂತ ಚಾಲೆಂಜ್ ಮಾಡ್ತಾನೆ. ಹಾಗಾದ್ರೆ ಈ ವರ್ಷದ ಬ್ಲೂಪ್ರಿಂಟ್ ಹೇಗಿದೆ? ಸಿಂಪಲ್. ಜಾನ್ವರಿಯಿಂದ ಏಪ್ರಿಲ್ವರೆಗೆ ಒತ್ತಡ ಕಡಿಮೆ ಆಗುತ್ತೆ. ಮೇ ಜುಲೈನಲ್ಲಿ ಅವಕಾಶಗಳು ಹೆಚ್ಚಾಗ್ತವೆ. ಇನ್ನು ಆಗಸ್ಟ್, ಅದು ಕ್ಲೈಮ್ಯಾಕ್ಸ್. ಅದರ ನಂತರ ನೀವು ಹೊಸ ವ್ಯಕ್ತಿಯಾಗಿ ಹೊರಹೊಮ್ತೀರಾ. ಸರಿ, ಈಗ 2ನೇ ಹಂತಕ್ಕೆ ಹೋಗೋಣ. ಇಲ್ಲಿಂದ ಕಥೆಗೆ ಎಂಟ್ರಿ ಕೊಡೋದು ಯಾರು ಗೊತ್ತಾ? ಅದೃಷ್ಟ ಮತ್ತು ಅವಕಾಶಗಳ ರಾಜ ಗುರುಗ್ರಹ. ಶನಿಯೊಬ್ಬ ಕಟ್ಟುನಿಟ್ಟಿನ ಗುರು ಅಂದನಲ್ಲ, ಹಾಗೆ ಗುರು ನಿಮ್ಮ ಮನೆಗೆ ಬರುವಾಗ ಗಿಫ್ಟ್ ತಗೊಂಡು ಬರೋ ಒಬ್ಬ ಶ್ರೀಮಂತ ಸಂಬಂಧಿಕ ಇದ್ದ ಹಾಗೆ. 2026ರಲ್ಲಿ ಗುರು ನಿಮ್ಮ ಭಾಗ್ಯ ಸ್ಥಾನಕ್ಕೆ ಅಂದ್ರೆ 9ನೇ ಮನೆಗೆ ಬರ್ತಿದ್ದಾನೆ. ಈ ಸ್ಥಾನ ಅದೃಷ್ಟ, ವಿದೇಶ ಪ್ರಯಾಣ, ಜ್ಞಾನಕ್ಕೆ ಸಂಬಂಧಿಸಿದ್ದು. ಇದನ್ನೇ ನಿಮ್ಮ ಜೀವನದ ಒಂದು ಗೋಲ್ಡನ್ ಫೇಸ್ ಅಂತ ಕರಿಬೋದು. ಅದರ ಆರಂಭ ಇದು. ಗುರು ಬಂದ್ಮೇಲೆ ಏನಾಗುತ್ತೆ ಅಂದ್ರೆ, ಇಷ್ಟು ದಿನ ಮುಚ್ಚೋಗಿದ್ದ ಬಾಗಿಲುಗಳು ಒಂದೊಂದಾಗೆ ತೆರೆದುಕೊಳ್ತವೆ. ನಿಮ್ಮನ್ನ ಕಡೆಗಣಿಸಿದವರೇ ಬಂದು ಹೇಗಿದ್ದೀರಾ, ಒಂದು ಸಲಹೆ ಬೇಕಿತ್ತು ಅಂತ ಕೇಳ್ತಾರೆ. ವರ್ಷಗಳಿಂದ ತಲೆನೋವಾಗಿದ್ದ ಪ್ರಾಬ್ಲಮ್ಸ್ಗೆಲ್ಲ ಇದ್ದಕ್ಕಿದ್ದಾಗೆ ಸಿಂಪಲ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇದು ಬೇರೇನೋ ಅಲ್ಲ, ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ಸಿಗುತ್ತಿರುವ ಫಲ. ಇನ್ನು ಕೆರಿಯರ್ ವಿಷಯಕ್ಕೆ ಬಂದ್ರೆ, ಇದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಸುಮ್ಮನೆ ಎಲ್ಲರ ಹಿಂದೆ ನಿಂತ್ಕೊಳ್ಳೋ ಟೈಮ್ ಮುಗಿತೋ. ಈಗ ಮುಂದೆ ಬಂದು ಲೀಡರ್ಶಿಪ್ ತಗೊಳ್ಳೋ ಸಮಯ. ನಿಮ್ಮ ಟ್ಯಾಲೆಂಟ್ ಏನು ಅಂತ ಇಡೀ ಜಗತ್ತಿಗೆ ತೋರ್ಸಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಅದರಲ್ಲೂ ಜೂನ್ ಜುಲೈ ತಿಂಗಳುಗಳನ್ನು ಮಾರ್ಕ್ ಮಾಡಿಟ್ಕೊಳ್ಳಿ. ಪ್ರಮೋಷನ್ ಅಥವಾ ಒಂದು ಒಳ್ಳೆ ಜಾಬ್ ಆಫರ್ ಬರೋ ಸಾಧ್ಯತೆ ತುಂಬ ಇದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಒಂದು ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ ಗುರು ದುಡ್ಡು ಬರೋಕೆ ದಾರಿ ಮಾಡಿಕೊಡ್ತಾನೆ, ಆದರೆ ಇನ್ನೊಂದು ಕಡೆ ಶನಿ ನಿಮ್ಮ ಖರ್ಚಿನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಶಾರ್ಟ್ಕಟ್ನಲ್ಲಿ ಶ್ರೀಮಂತರಾಗೋಣ ಅನ್ನೋ ಆಸೆಗೆ ಬೀಳಲೇಬೇಡಿ. ಒಂದೇ ತಿಂಗಳಲ್ಲಿ ದುಡ್ಡು ಡಬಲ್ ಅನ್ನೋ ಸ್ಕೀಮ್ಗಳೆಲ್ಲ ಇದೆಯಲ್ಲ, ಅದರಿಂದ 100 ಅಡಿ ದೂರ ಇರಿ. ಶಿಸ್ತಿನಿಂದ ಯೋಚನೆ ಮಾಡಿ ಮಾಡೋ ಇನ್ವೆಸ್ಟ್ಮೆಂಟ್ಸ್ ಮಾತ್ರ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಲಾಭ ಕೊಡುತ್ತೆ. ಸರಿ, ಅವಕಾಶಗಳಾಯಿತು, ದುಡ್ಡಿನ ವಿಷಯ ಆಯಿತು. ಈಗ ಈ ವರ್ಷದ ಅತ್ಯಂತ ಮುಖ್ಯವಾದ ಆದರೆ ಸ್ವಲ್ಪ ಕಷ್ಟಕರವಾದ ಭಾಗಕ್ಕೆ ಬರೋಣ. ಈ ಹೋರಾಟ ಹೊರಗಿನ ಪ್ರಪಂಚದ ಜೊತೆ ಅಲ್ಲ, ಬದಲಾಗಿ ನಿಮ್ಮೊಳಗೆ ನಡೆಯುವ ಒಂದು ಯುದ್ಧ. ಒಂದು ನಿಮಿಷ ಯೋಚನೆ ಮಾಡಿ. 2026ರಲ್ಲಿ ಇಷ್ಟೆಲ್ಲ ಒಳ್ಳೆ ಅವಕಾಶಗಳು ಬರ್ತಿದೆ. ಹಾಗಾದ್ರೆ ನಿಮ್ಮ ದಾರಿಗೆ ಅಡ್ಡವಾಗಿ ನಿಲ್ಬಹುದಾದ ಆ ಅತಿ ದೊಡ್ಡ ಸವಾಲು ಯಾವುದು? ಅದು ಬೇರೆ ಗ್ರಹಗಳಿಂದ ಬರ್ತಾ ಅಥವಾ ಬೇರೆ ಜನರಿಂದ ಬರ್ತಾ? ಯೋಚನೆ ಮಾಡಿ.
ಉತ್ತರ ತುಂಬಾ ಸರಳ, ಆದ್ರೆ ಅಷ್ಟೇ ಗಂಭೀರ. ಈ ವರ್ಷದ ನಿಮ್ಮ ಅತೀ ದೊಡ್ಡ ಶತ್ರು ಅಥವಾ ಮಿತ್ರ ಬೇರೆ ಯಾರೂ ಅಲ್ಲ, ಅದು ನೀವೇ. ಯಾಕಂದ್ರೆ ನಿಜವಾದ ಸವಾಲು ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮ ಮನಸ್ಸಿನ ಒಳಗಿಂದಲೇ ಬರುತ್ತೆ. ಹೌದು, ಇದನ್ನ ಸೆಲ್ಫ್ ಸ್ಯಾಬೋಟೇಜ್ ಅಂತಾರೆ. ಅಂದ್ರೆ ಸ್ವಯಂ ವಿನಾಶ. ಯಾಕೆ ಹೀಗಾಗುತ್ತೆ ಅಂದ್ರೆ, ವರ್ಷಗಟ್ಲೆ ಬರೀ ಕಷ್ಟ, ಹೋರಾಟವನ್ನೇ ನೋಡಿ ನೋಡಿ ವೃಶ್ಚಿಕ ರಾಶಿಯವರಿಗೆ ದಿಢೀರಂತ ಒಳ್ಳೇದಾದ್ರೆ ಅದನ್ನ ನಂಬೋಕೆ ಕಷ್ಟ ಆಗುತ್ತೆ. ಇದು ನಿಜನಾ? ಇದು ಹೀಗೆ ಇರುತ್ತಾ? ಇದ್ರ ಹಿಂದೇನೋ ಕೆಟ್ಟದ್ ಅಡಗಿದೆ ಅನ್ನೋ ಅನುಮಾನ ಶುರುವಾಗುತ್ತೆ. ನೋಡಿ, ಅದೃಷ್ಟ ನಿಮ್ಮ ಬಾಗಲ್ ತಟ್ಟಿದಾಗ ನಿಮ್ಮ ಹಳೆಯ ಭಯ, ಅನುಮಾನಗಳಿಂದ ಆ ಬಾಗಲನ್ನು ಮುಚ್ಚಿ ಹಾಕ್ಬೇಡಿ. ಈ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಕತ್ತಲೆಯಲ್ಲೇ ಬದುಕಿ ಅಭ್ಯಾಸ ಮಾಡಿಕೊಳ್ಳಬೇಡಿ, ಬೆಳಕನ್ನು ಆನಂದಿಸಲು ಕಲಿಯಿರಿ. ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ ಅಂತ ಕಾಯ್ತಾ ಕೂರೋ ಬದಲು ಒಳ್ಳೆದಾದಾಗ ಅದನ್ನ ಖುಷಿಯಿಂದ, ಸಂಭ್ರಮದಿಂದ ಸ್ವಾಗತಿಸಲು ನಿಮ್ಮ ಮನಸ್ಸನ್ನ ಸಿದ್ಧಪಡಿಸ್ಕೊಳ್ಳಿ. ಆಯ್ತು, ಈಗ ನಾವು ವರ್ಷದ ಪೀಕ್ ಪಾಯಿಂಟ್ಗೆ ಬಂದಿದ್ದೀವಿ. ಈ ತಿಂಗಳಿದೆಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನ ಹೊಂದಿದೆ. ನಿಮ್ಮ ಕ್ಯಾಲೆಂಡರ್ ತಗೊಳ್ಳಿ, ಪೆನ್ ತಗೊಳ್ಳಿ, ಆಗಸ್ಟ್ 2026 ಅಂತ ದೊಡ್ಡದಾಗಿ ಮಾರ್ಕ್ ಮಾಡಿ. ಯಾಕಂದ್ರೆ ಇದು ಸುಮ್ಮನೆ ಇನ್ನೊಂದು ತಿಂಗಳಲ್ಲ, ಇದು ನಿಮ್ಮ ಈ ವರ್ಷದ ಕಥೆಯ ಅಷ್ಟೇ ಯಾಕೆ ನಿಮ್ಮ ಜೀವನದ ಸಿನಿಮಾದ ಕ್ಲೈಮ್ಯಾಕ್ಸ್. ಆಗಸ್ಟ್ ಯಾಕೆ ಅಷ್ಟು ಸ್ಪೆಷಲ್ ಅಂದ್ರೆ, ವರ್ಷದ ಆರಂಭದಿಂದ ನೀವು ಪಟ್ಟ ಎಲ್ಲಾ ಶ್ರಮಕ್ಕೆ ಫಲ ಸಿಗೋದು ಇದೇ ತಿಂಗಳು. ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಗುಡ್ ನ್ಯೂಸ್ ಬರಬಹುದು. ಇದು ಯಾರಿಗೋ ಸಿಗೋ ಬಹುಮಾನ ಅಲ್ಲ. ಯಾರು ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಸರಿಯಾದ ದಾರಿಯಲ್ಲಿ ನಡೆದಿದ್ದಾರೋ ಅವರಿಗೆ ಬ್ರಹ್ಮಾಂಡ ಕೊಡುವ ಗಿಫ್ಟ್ ಇದು. ಸರಿ, ಈಗ ಕಥೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. 2026ರ ಈ ಎಲ್ಲ ಏಳುಬೀಳುಗಳನ್ನು ದಾಟಿದ್ಮೇಲೆ ನೀವು ಯಾವ ರೀತಿಯ ವ್ಯಕ್ತಿಯಾಗಿ ಬದಲಾಗಿರ್ತೀರಾ ನೋಡೋಣ. ಹೇಗಿರುತ್ತೆ ಅಂದ್ರೆ, ವರ್ಷದ ಶುರುವಿನಲ್ಲಿ ಇದ್ದ ನಿಮ್ಗೂ ವರ್ಷದ ಕೊನೆಯಲ್ಲಿರೋ ನಿಮ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಆ ಹಳೆಯ ಒತ್ತಡ, ಭಯ ಎಲ್ಲ ಹೋಗಿ ಅದರ ಜಾಗದಲ್ಲಿ ಒಂದು ಅದ್ಭುತವಾದ ಆತ್ಮವಿಶ್ವಾಸ, ಜ್ಞಾನ ಮತ್ತು ಸಮೃದ್ಧಿ ತುಂಬಿಕೊಂಡಿರುತ್ತೆ. ನಿಮ್ಮ ರಾಶಿಯ ಚಿಹ್ನೆ ಇದೆಯಲ್ಲ, ಚೇಳು, ಅದು ತನ್ನ ಹಳೆಯ ಚರ್ಮವನ್ನ ಕಳಚಿ ಹೊಸ ರೂಪದಲ್ಲಿ ಹೊರಬರುವ ಹಾಗೆ ನೀವು ಕೂಡ ನಿಮ್ಮ ಹಳೆಯ ನೋವು, ಕಷ್ಟ, ಮಿತಿಗಳನ್ನು ಕಳಚಿ ಹಾಕಿ ಒಂದು ಹೊಸ, ಹೆಚ್ಚು ಶಕ್ತಿಶಾಲಿಯಾದ ಅವತಾರದಲ್ಲಿ ಹೊರಹೊಮ್ಮುತ್ತೀರಾ. ಹಾಗಾದ್ರೆ 2026ರ ಸಾರಾಂಶ ಏನು? ಕ್ವಿಕ್ ಆಗಿ ನೋಡೋಣ. 1, ಶನಿ ನಿಮ್ಮ ಭಾರವನ್ನ ಇಳಿಸ್ತಾನೆ. 2, ಗುರು ಅದೃಷ್ಟದ ಬಾಗಿಲು ತೆರೆಯುತ್ತಾನೆ. 3, ಕೆರಿಯರ್ನಲ್ಲೂ ದೊಡ್ಡ ಯಶಸ್ಸು ಸಿಗುತ್ತೆ. 4, ಹಣಕಾಸಿನ ಶಿಸ್ತು ಬಹಳ ಮುಖ್ಯ. 5, ಆಗಸ್ಟ್ ತಿಂಗಳು ನಿಮ್ಮ ಕ್ಲೈಮ್ಯಾಕ್ಸ್. ಹಾಗೆ 6ನೇದು, ವರ್ಷದ ಕೊನೆಗೆ ನೀವು ಸಂಪೂರ್ಣವಾಗಿ ಬದಲಾಗಿ ಒಬ್ಬ ಹೊಸ ಪವರ್ಫುಲ್ ವ್ಯಕ್ತಿಯಾಗಿರ್ತೀರ. ನೋಡಿ, ಇಷ್ಟು ದಿನ ನೀವು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ಈಗ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಬ್ರಹ್ಮಾಂಡ ನಿಮಗೋಸ್ಕರ ಒಂದು ಹೊಸ ಬಾಗಿಲನ್ನೇ ತೆರೆದಿಟ್ಟಿದೆ. ಗ್ರಹಗಳು ದಾರಿ ತೋರಿಸ್ತಾ ಇದೆ.